ಅದೆಲ್ಲ ನಿನಗ್ಯಾಕ್ಲಾ? ಒತ್ತಾಕೆ ಎದ್ದು ಮರಿ ಮಾಂಸ, ಕೋಳಿ, ಮೊಟ್ಟೆ, ಮೀನು, ಬೋಟಿ ಇದನ್ ತರೋದನ್ನೆಲ್ಲ ನೀನ್ ನೋಡ್ಕೋ. ನಿನ್ ಎಂಡ್ರ ಕೈ ಅಡಿಗೆ ಮಾಡ್ಸೋದನ್ನ ನಾನ್ ನೋಡ್ಕೋತೀನಿ. ನೋಡೆ, ಬಂದವ್ರ ಮುಂದ್ಬಿಟ್ಟೆ ನಮ್ಮ ಅಟ್ಟಿಯವ್ರ ಮರ್ವಾದೆ ಉಳಿಸ್ಬೇಕು. ಆಮೇಲೆ ನಾಳೆ ಏನೇನ್ ಅಡಿಗೆ ಮಾಡ್ಬೇಕು ಅಂದ್ರೆ ಮತ್ತೆ ಅದೆಂತದೋ ಬಿರಿಯಾನಿ ಅಂತಾರಲ್ಲ, ಅದನ್ನು ಮಾಡ್ಬೇಕು. ಆಯ್ತಮ್ಮ, ಅದಕ್ಕೆ ಮುಂದೆ ಕಾಫಿ ಕಾಯ್ಸಕ್ಕೆ ಬರಕ್ಕಿಲ್ಲ, ಮೆಜ್ಜಿ ಮಾಡಕ್ ಬಂದದೆ. ಅಯ್ಯೋ ಅಯ್ಯೋ, ಏಳದು ಬಿಟ್ಟಲ್ಕಲ್ಲ, ಏನ್ ಮಾಡ್ತಾಳೆ ನೋಡಂತೆ. ಅಜ್ಜಿ, ನೀವೀಗ ಹೇಳಿದ್ರಲ್ಲ, ನಾನಿನ್ನೊಂದು ಹೇಳ. ಅದೇನ್ ಹೇಳು? ಅದು ನಂಗೆ ಈ ಅಡ್ಗೆ ಸೂಪರ್ ಆಗಿ ಮಾಡ್ತಾಳೆ ಅಜ್ಜಿ. ನೀನ್ ತಿಂತಾ ಇದ್ರೆ ಕಳ್ದೋಗ್ಬಿಡ್ಬೇಕು, ಹಂಗ ಮಾಡ್ತಾಳೆ ನೋಡು. ಎಲ್ರ ಮುಂದ್ಗಡೆ ನಾಟಕ ಮಾಡಿ ಸೈ ಅನ್ನಿಸ್ಕೊಂಡಂಗಲ್ಲ, ಅಡುಗೆ ಮಾಡಿ ಸೈ ಅನ್ನಿಸ್ಕೊಳ್ಳೋದು. ನನಗ್ ಮೀಸೆ ಅಣಿಸಿ ಯಾಮಾರ್ಸಿದೀಯಲ್ಲ, ಹಂಗೂ ಅಲ್ಲ. ನೀನ್ ಮಾಡೋ ಅಡಿಗೆಯಲ್ಲಿ ಈ ಅಟ್ಟಿ ಗೌರವ, ನಿನ್ನ ಕೈ ಗುಣ ಎರಡೂ ಕಾಣಬೇಕು. ಗೊತ್ತಾಯ್ತಾ? ಸರಿ ಅಜ್ಜಿ. ಇಚ್ಕಿಲಿ ಕಾಫಿ ಚೀಟಿ ಕೊಟ್ಟು ಕಾಫಿ ಕಾಯಿಸ್ದಂಗೆ ಅನ್ಕೋಬಿಟ್ಟಿದ್ದೀರಾ ಅಡ್ಗೆ ಮಾಡೋದ್ನ. ಹೋಗ್ಲಿ ಅದ್ಕೆಮ್ಮ, ನಿಮ್ಗೆ ಏನ್ ಮಾಡಕ್ ಬರ್ತದೆ? ಚಪಾತಿ ಓದಕ್ ಬರ್ತದೆ. ಆಯ್ತಮ್ಮ, ಕೇಳ್ದ 9ನೇ ಅದ್ಭುತ.